ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲ ಬೆಲ್ ಐಕಾನ ಸಹ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇದು ಬಂದುಬಿಟ್ಟು ನಿನ್ನೆ ವಿಡಿಯೋ, ಅಂದರೆ ಹಬ್ಬಕ್ಕೋಸ್ಕರ ಪ್ರಿಪ್ರೇಷನ್ ಏನು ಮಾಡ್ತಾಯಿದ್ದೀನಿ, ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಈ ವಿಡಿಯೋಲ್ಲಿ ಶೇರ್ ಮಾಡ್ಕೊತಾ ಇರುವಂಥದ್ದು. ಹಬ್ಬ ಬಂದ್ರೇ ಅಷ್ಟೇ ಅಲ್ವಾ, ಮನೇಲಿ ಹೆಂಗಸರಿಗೆ ಯಾವಾಗೂ ಟೆನ್ಷನ್ನು, ಬ್ಯುಸಿಯಾಗೇ ಇರುತ್ತೆ ಆ ಡೇ ಪೂರ್ತಿಯಾಗಿ. ನಾಳೆ ಹಬ್ಬ ಅಂದರೆ ಇವತ್ತಿಂದನೇ ಶುರುವಾಗಿರುತ್ತೆ, ಮತ್ತು ನಾಳೆ ಹಬ್ಬ ಮುಗಿದು ಮತ್ತು ಅದ್ರ ಕ್ಲೀನಿಂಗ್ ಎಲ್ಲ ಮುಗಿಯೋವರೆಗೂ ಹಬ್ಬದ ಕ್ಲೀನಿಂಗು ಮನೇಲಿ ಹೆಂಗಸ್ರಿಗೆ ಮಾತ್ರ ಫ್ರೀ ಅನ್ನೋದು ಸಿಗೋದೇ ಇಲ್ಲ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ ಖಂಡಿತವಾಗ್ಲೂ. ನೆನ್ನೆ ದಿನ ಟೀಚರ್ಸ್ ಡೇ ದಿನ ಮಕ್ಕಳೆಲ್ಲ ಅದೇ ಚಿರು ಟೀಚರ್ಸ್ ಡೇಗೆ ಹೋಗಿದ್ದೆ. ದಿಶು ಲೀವ್ ಇತ್ತು, ದಿಶು ಏನು ಹೋಗಿಲ್ಲ. ಚಿರು ಸ್ಕೂಲ್ಗೆ ಹೋದ ಟೀಚರ್ಸ್ ಡೇ ಸೆಲೆಬ್ರೇಷನ್ಗೆ ಅಂತ. ಅವನು ಹೋದ್ಮೇಲೆ ನಾನಿಲ್ಲಿ ಟಿಫನ್ ಎಲ್ಲ ಮಾಡಿಕ್ಕಿ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಫಸ್ಟಿಗೆ ಆಚೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ವೀಕ್ಲಿ ಒನ್ಸು ಪಾರ್ಕಿಂಗ್ ಪೂರ್ತಿಯಾಗಿ ತೊಳ್ಕೊಳ್ಳುವಂಥದ್ದು. ಡೈಲಿ ತೊಳೆಯೋಕ್ಕಾಗೋದಿಲ್ಲ, ಯಾಕಂದರೆ 1 hour ಮೇಲೆ ಬೇಕಾಗುತ್ತೆ. ಡೈಲಿ ತೊಳೆದ್ರೇನು ಅಷ್ಟೊಂದು ಗಲೀಜು ಅಂತ ಏನಿದಿಲ್ಲ, ಸ್ವಲ್ಪ ಡಸ್ಟ್ ಇರುತ್ತೆ. ಅದಕ್ಕೆ ನಾನು ವೀಕ್ಲಿ ಒನ್ಸು ಪಾರ್ಕಿಂಗ್ ಪೂರ್ತಿ ತೊಳ್ಕೊತೀನಿ. ಇನ್ನು ಮಾಮೂಲಿ ಬೃಂದಾವನದ ಮುಂದೆ ಇರ್ಬೋದು, ಮನೆ ಮುಂದೆ ಇರ್ಬೋದು, ನನಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಇಕ್ಕೋತಾ ಇರ್ತೀನಿ. ಪಾರ್ಕಿಂಗ್ ಪೂರ್ತಿ ಮಾತ್ರ ನಾನು ವೀಕ್ಲಿ ಒನ್ಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಡೈಲಿ ಒಂದೇ ಕೆಲಸ ಮಾಡ್ಕೊಂಡಿದ್ರೆ ಮನೆ ಕೆಲಸ ಬೇರೆ ಮುಗಿಯೋದಿಲ್ವಲ್ಲ. ಪೂರ್ತಿ ಕೆಲಸ ಒಬ್ಬಳೇ ಮಾಡೋದ್ರಿಂದ ಒಂದೊಂದು ದಿನ ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು. ಹೇಗಿದ್ರು ನಾಳೆ ಹಬ್ಬ ಅಲ್ವಾ, ಥರ್ಸ್ಡೇ ಬೇರೆ. ನಾನು ಮ್ಯಾಕ್ಸಿಮಮ್ ಥರ್ಸ್ಡೇ ಟೈಮೇ ನಾನು ಪಾರ್ಕಿಂಗ್ ಎಲ್ಲ ತೊಳೆಯುವಂಥದ್ದು. ಹೇಗಿದ್ರು ನಿನ್ನೆ ಗುರುವಾರ, ಇವತ್ತು ಶುಕ್ರವಾರಕ್ಕೋಸ್ಕರ ಹೇಗಿದ್ರು ತೊಳಿತಾನೆ ಇದ್ದೆ. ಹಾಗೆ ಇವತ್ತಿನ ದಿನಾನು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮಕ್ಕಳೆಲ್ಲ ಹೋದ್ಮೇಲೆ, ಮನೆಯಲ್ಲೆಲ್ಲ ಹೋದ್ಮೇಲೆ ಫಸ್ಟಿಗೆ ನಾನು ಪಾರ್ಕಿಂಗ್ ತೊಳೆಯೋಣ ಅಂತ ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಪಾರ್ಕಿಂಗೆಲ್ಲ ಗೂಡಿಸ್ಕೊಂಡು ತೊಳ್ಕೊಂಡು ಮತ್ತು ಅಲ್ಲೇ ಗಿಡಗಳಿಗೆಲ್ಲ ನೀರು ಹಾಕ್ಬಿಡ್ತೀನಿ. ಹಾಗೆಯೇ ಬೆಳಗ್ಗೆ ಫಸ್ಟ್ ಮಕ್ಳು ಹೋಗಿದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ನನ್ನ ಗಿಡಗಳು ನೀರು ಹಾಕುವಂಥದ್ದು. ಯಾಕಂದರೆ ಮತ್ತೆ ಒಳಗಡೆ ಬಂದುಬಿಟ್ರೆ ಒಳಗಡೆ ಕೆಲಸ ಅಂತ ಶುರು ಮಾಡ್ಕೊಂಬಿಟ್ರೆ ಆಚೆ ಗಿಡಗಳಿಗೆ ನೀರು ಹಾಕಬೇಕು, ಆಚೆ ಕೆಲಸ ಅನ್ನೋದು ನೆನಪೇ ಬರೋದಿಲ್ಲ. ಒಂದು ಕೆಲಸ ಆದಮೇಲೆ ಒಂದು ಕೆಲಸ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಮನೆಯಲ್ಲೇ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಆಚೆ ಹೋಗೋಕ್ಕೆ ಟೈಮೇ ಸಿಗೋದಿಲ್ಲ. ಆದ್ದರಿಂದ ನಾನು ಆಚೆ ತೊಳಿಬೇಕಾದ್ರೆ, ಇಲ್ಲ ಮಕ್ಕಳು ಹೋಗಿದ ತಕ್ಷಣ ಸ್ಕೂಲ್ಗೆ ಹೋಗಿ ಕಳಿಸಿದ ತಕ್ಷಣ ಹಂಗೆ ನಾನು ಗಿಡಗಳಿಗೆಲ್ಲ ನೀರು ಹಾಕ್ಕೊಂಬಿಡ್ತೀನಿ. ಇಲ್ಲಾಂದರೆ ಗಿಡಗಳೆಲ್ಲ ಒಣಗ್ದಂಗೆ ಆಗ್ಬಿಡುತ್ತೆ. ಎಷ್ಟೇ ಮಳೆ ಬಂದರೂ ಒಳಗಡೆಗೆ ಅಷ್ಟೊಂದು ಮಳೆ ನೀರು ಅನ್ನೋದು ಬರೋದಿಲ್ಲ. ಅದಕ್ಕೆ ಒಳಗಡೆ ಇರೋ ಗಿಡಗಳಿಗೆ ನಾನು ನೀರು ಹಾಕಲೇಬೇಕಾಗುತ್ತೆ. ಬಿಸಿಲು ಬೀಳುತ್ತೆ, ಬಟ್ ಮಳೆ ಅನ್ನೋದು ಅಷ್ಟೊಂದು ಬೀಳೋದಿಲ್ಲ. ಯಾವಾಗಾದ್ರೂ ಒಂದೊಂದು ಟೈಮ್ ಮಾತ್ರ ಎಸ್ಲು ಹೊಡೆದಾಗ ಮಾತ್ರ ಮಳೆ ನೀರು ಬೀಳುತ್ತೆ ಗಿಡಗಳಿಗೆ. ಅದಕ್ಕೋಸ್ಕರ ಗಿಡಗಳೆಲ್ಲ ನೀರು ಹಾಕ್ಬಿಟ್ಟು ಹಂಗೆ ಒಂದೇ ಸರಿ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ನಾನು ತೊಳೆದ್ಮೇಲೆ ಗಿಡಕ್ಕೆ ನೀರು ಹಾಕಿದ್ರೆ ಮತ್ತೆ ಅಲ್ಲಿ ಗಲೀಜಾಗುತ್ತೆ, ಮತ್ತು ಅದನ್ನ ಕ್ಲೀನ್ ಮಾಡಬೇಕು. ಅದೆಲ್ಲ ಸುಮ್ಮನೆ ಡಬಲ್ ಕೆಲಸ ಆಗಿಬಿಡುತ್ತೆ. ಗಿಡಕ್ಕೆ ನೀರು ಹಾಕ್ಬಿಟ್ಟು ಇಲ್ಲಿ ತೊಳ್ಕೊತಾ ಇರುವಂಥದ್ದು. ಗಾಳಿ ಸಹ ಅಷ್ಟೇ ತುಂಬ ಅಂದರೆ ತುಂಬಾ ಗಾಳಿ ಇದೆ. ಆಚೆ ತೊಳೆಯೋಕ್ಕೂ ಗುಡ್ಸೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಗಾಳಿ ಬರ್ತಾಯಿದೆ. ಕಸ ಗುಡಿಸಿದ್ರೆ ಮತ್ತೆ ವಾಪಸ್ ಹಂಗೆ ಮನೆ ಮುಂದೆನೇ ಬರ್ತಾಯಿದೆ, ಆ ರೀತಿಯಾಗಿದೆ. ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಮತ್ತೆ ಪಾರ್ಕಿಂಗೆಲ್ಲ ತೊಳೆದು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಕ್ಲೀನ್ ಮಾಡ್ಕೊಂಡು ಮತ್ತೆ ಒಳಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದಾಯ್ತು. ಯಾಕಂದರೆ 1 hour ಪೂರ್ತಿಯಾಗಿ ಆಚೆ ಅಷ್ಟೊಂದು ತೊಳೆದು ಕುಡಿಸೋಷ್ಟೇ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ. ಅದೆಲ್ಲ ಆದಮೇಲೆ ಸ್ಕ್ರೀನ್ಸ್ ಎಲ್ಲ ತೆಗ್ದಾಕಿದ್ದೆ. ಈ ವರ್ಷ ಗಣೇಶನ ಇಕ್ಕೊಳ್ಳೋಣ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ತುಂಬ ವರ್ಷದಿಂದ ಇಕ್ಕಬೇಕು ಅಂತ ಆಸೆ ಇತ್ತು, ಬಟ್ ಯಾವಾಗಲೂ ಅಮ್ಮ ಮನೇಲಿ ಇಕ್ತಾಯಿದ್ವಿ. ಇಲ್ಲಿಂದ ಹೋಗ್ಬಿಟ್ಟು ನಾವು ಅಲ್ಲಿ ಇಕ್ತಾಯಿದ್ವಿ. ಬಟ್ ಇಲ್ಲಿ ನಮ್ಮ ಮನೇಲಿ ಇಕ್ಕಿರಲಿಲ್ಲ ಯಾವತ್ತೂ ನಾವು. ಸರಿ ಈ ವರ್ಷ ಹೇಗಿದ್ರು ನಮ್ಮ ಮನೆ ಅನ್ನೋದು ಆಗಿದೆಯಲ್ವಾ, ಈ ವರ್ಷ ನಾವು ಇಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಲೂ ಅದೇ ಹೇಳ್ತಾಯಿದ್ದು ಮಕ್ಕಳಿಗೆ, ಮನೆ ಆದಾಗ ಇಕ್ಕೊಳ್ಳೋಣ ಬಿಡ್ರೋ, ಇವಾಗ ಬೇಡ, ಬಾಡಿಗೆ ಮನೆಯೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ಯಾಕೆ ಅಂತ ಹೇಳ್ತಾಯಿದ್ದೆ. ಸರಿ ಈ ವರ್ಷ ಮಕ್ಳು ಇದ್ಕೊಂಡು ಹೇಗೂ ಇಕ್ಕೋಣಮ್ಮ, ಇನ್ನು ಮನೆಗೆ ಬಂದಿದ್ವಲ್ಲ, ಎಲ್ಲ ಹಬ್ಬ ಶುರು ಮಾಡಿದ್ವಿ, ಇದು ಒಂದು ಹಬ್ಬ ಶುರು ಮಾಡೋಣ ಅಂತ ಅಂದರು. ಈ ವರ್ಷ ಗಣೇಶನ ಬೇರೆ ಇಕ್ಕಬೇಕು. ಇಲ್ಲಿ ನಾನು ವಿಂಡೋ ಹತ್ರ ಇಕ್ಕೋದ್ರಿಂದ ಅಲ್ಲಿ ಸ್ಕ್ರೀನ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಅದಕ್ಕೆಲ್ಲ ವಾಶ್ಗೆ ಹಾಕಿದ್ದೆ. ಸ್ಕ್ರೀನ್ ಎಲ್ಲ ವಾಶ್ ಮಾಡಿ ಡ್ರೈ ಮಾಡಿದೆ. ಇವಾಗ ಅದನ್ನೆಲ್ಲ ದಿಶು ಕೈಯಲ್ಲಿ ಹಾಕ್ಸ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಹೈಟಲ್ಲಿ ಕೆಲಸಗಳೆಲ್ಲ ಸ್ವಲ್ಪ ದಿಶು ಇದ್ದಾಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಕೆಲವೊಂದಿಗೆ ನನಗೆ ಚಿರು ಹೆಲ್ಪ್ ಮಾಡಿದ್ರೆ, ಕೆಲವೊಂದು ಕೆಲಸಕ್ಕೆಲ್ಲ ದಿಶು ನನಗೆ ಹೆಲ್ಪ್ ಮಾಡ್ತಾನೆ. ಮ್ಯಾಕ್ಸಿಮಮ್ ಹೈಟಲ್ಲಿ ಮಾಡುವಂಥ ಕೆಲಸಕ್ಕೆ ನನಗೆ ದಿಶುನೇ ಹೆಲ್ಪ್ ಮಾಡೋದು ತುಂಬ. ಮನೆ ಕೆಲಸಕ್ಕೆಲ್ಲ ಸ್ವಲ್ಪ ಚಿರು ಹೆಲ್ಪ್ ಮಾಡಿಕೊಡ್ತಾನೆ, ಏನಾದರೂ ತೊಗೊಂಬರೋದು ಎತ್ತಿಕ್ಕೋದು ಅಂಥದ್ದೆಲ್ಲ. ಅದಕ್ಕೆ ಇವಾಗ ದಿಶು ಇಟ್ಕೊಂಡು ಫಸ್ಟ್ ಸ್ಕ್ರೀನ್ ಹಾಕ್ಬಿಡ್ತಾಯಿದ್ದೀನಿ. ಸ್ಕ್ರೀನೆಲ್ಲ ಹಾಕ್ಬಿಟ್ಟು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು, ಪೂಜಾ ರೂಮ್ ಎಲ್ಲ ರೆಡಿ ಮಾಡ್ಕೊಬೇಕು. ಇವತ್ತಂತೂ ಪೂರ್ತಿ ಇದೇ ಸರಿ ಹೋಗುತ್ತೆ. ಒಂದು ದಿನ ಪೂರ್ತಿ ಬೇಕಾಗುತ್ತೆ ಮನೆ ಕೆಲಸ ಫುಲ್ಲಾಗಿ ಒಂದೇ ಸರಿ ಮುಗಿಸ್ಬೇಕು ಅಂದರೆ. ಎಷ್ಟೇ ಮನೆ ಕ್ಲೀನಾಗಿದ್ದರೂ ಸಹ ಹಬ್ಬಕ್ಕೆ ನಾಳೆ ಅಂದರೆ, ಇಲ್ಲ ವಾರದ ದಿನ ನಾಳೆ ಇತ್ತು ಅಂದರೆ ಇವತ್ತಿನ ದಿನ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ರೆ ನೆಮ್ಮದಿ ಅಂತ ಅನಿಸೋದು. ಅದಕ್ಕೋಸ್ಕರ ಎಷ್ಟೇ ಹುಷಾರಿಲ್ಲದೆ ಇಲ್ಲಿ ಏನೇ ಇರಲಿ, ಹಬ್ಬ ಇಲ್ಲ ವಾರ ಬಂತು ಅಂದರೆ ನಾನು ಖಂಡಿತವಾಗ್ಲೂ ಪೂರ್ತಿ ಮನೆ ಅಂತೂ ಕ್ಲೀನ್ ಮಾಡ್ಕೋತೀನಿ. ಅದರಲ್ಲಿ ಹಬ್ಬದ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇದ್ದಿರುತ್ತೆ. ಅಲ್ಲೊಂದು ಸ್ವಲ್ಪ ಡಸ್ಟಿಂಗು, ಇಲ್ಲೊಂದು ಸ್ವಲ್ಪ ಡಸ್ಟಿಂಗು ಅಂತೆಲ್ಲ ಮಾಡ್ಕೋತಾ ಇರ್ತೀನಿ. ಸ್ಕ್ರೀನೆಲ್ಲ ಹಾಕಿ ಆಯಿತು. ಮತ್ತು ಟಿಫನ್ ಮುಗಿಸ್ಕೊಂಡು ಯಾವತ್ತು ಬೇಗ ಈಸಿಯಾಗಿ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡಿದ್ದೆ. ಯಾಕಂದರೆ ಕೆಲಸ ತುಂಬ ಇತ್ತು, ಬೇರೆ ಟಿಫನೆಲ್ಲ ಮಾಡಿಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಬೇಡ ಅಂದ್ಬಿಟ್ಟು. ಚಿರುನೇನು ಬಾಕ್ಸ್ ತೊಗೊಂಡೋಗಿರಲಿಲ್ಲ, ಮನೆಗೆ ಬಂದು ತಿಂತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ. ಹಾಫ್ ಡೇ ಸ್ಕೂಲ್ ಅಂತ ಹೋಗಿದ್ದ, ಸ್ನ್ಯಾಕ್ಸ್ ತೊಗೊಂಡೋಗಿದ್ದ ಅಷ್ಟೇ. ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಉಪ್ಪಿಟ್ಟೆಲ್ಲ ತಿನ್ಕೊಂಡ್ವಿ ಇಬ್ಬರೂ.
ತಿಂದಮೇಲೆ ಮತ್ತೆ ಅವನು ಓದ್ಕೊಳ್ಳೋಕ್ಕೆ ಅಂತ ಹೋದ. ನಾನಿಲ್ಲಿ ಮತ್ತೆ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತು ಅರ್ಧ ಮನೆ ಕೆಲಸ ಮುಗ್ದಂಗೆ ಕಿಚನಲ್ಲಿ ಸ್ಟವ್ ಇರ್ಬೋದು, ಚಿಮ್ನಿ ಇರ್ಬೋದು. ವೀಕ್ಲಿ ಒನ್ಸು ಸ್ಟವ್ವು ಚಿಮ್ನಿ ಎಲ್ಲ ನಾನು ಡೀಪ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಥರ್ಸ್ಡೇ ಇಲ್ಲ ವೆಡ್ನೆಸ್ಡೇ ಮಾಡ್ಕೊಳ್ಳುವಂಥದ್ದು. ಬಟ್ ಇವತ್ತು ನಾನು ಥರ್ಸ್ಡೇನೇ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ನಾಳೆ ಹಬ್ಬ ಇದೆಯಲ್ವಾ, ಅದಕ್ಕೋಸ್ಕರ ಥರ್ಸ್ಡೇನೇ ಮಾಡ್ಕೋತಾ ಇದ್ದೀನಿ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಒಂದು ಟೈಮ್ ಸುಮ್ಮನೆ ಒರೆಸ್ಕೊಂಡ್ರೆ ಸಾಕಾಗುತ್ತೆ ಸ್ಟವ್ ಅನ್ನೋದನ್ನು. ಅದಕ್ಕೋಸ್ಕರ ಒಂದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಚಿಮ್ನಿ ಎಲ್ಲನೂ ಅಷ್ಟೇ ಒಂದಿನ ಒರೆಸ್ಕೊಳ್ಳೇಬೇಕು, ಯಾಕಂದರೆ ತುಂಬ ಡಸ್ಟ್ ಬರ್ತಾ ಇರುತ್ತೆ. ವಾರಕ್ಕೆ ಒಂದು ಸರಿ 2 ಸರಿ ಒರೆಸಿದ್ರೆ ನಂದು ಚಿಮ್ನಿ ಕ್ಲೀನಾಗಿ ಕಾಣಿಸುತ್ತೆ. ಅದು ಬೇರೆ ಬ್ಲ್ಯಾಕ್ ಗ್ಲಾಸ್ ಇರೋದ್ರಿಂದ ಆ ಡಸ್ಟೆಲ್ಲ ಎತ್ತಿ ಕಾಣಿಸ್ತಾ ಇರುತ್ತೆ. ಎಷ್ಟು ಸರಿ ಕ್ಲೀನ್ ಮಾಡೋದು ಅದು ಕ್ಲೀನ್ ಅಂತ ಅನಿಸೋದಿಲ್ಲ. ವೀಕ್ಲಿ 1-2 ಸರಿ ಮಾಡಿದ್ರೆ ನೀಟಾಗಿರುತ್ತೆ. ಅದಕ್ಕೋಸ್ಕರ ಥರ್ಸ್ಡೇ ಬೆಳಗ್ಗೆ ನಾನು ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ನಾನು ಆಚೆ ಹೋಗ್ತೀನಿ. ಆಚೆ ಬೇರೆಲ್ಲ ಕ್ಲೀನ್ ಮಾಡ್ಕೊಂಬಂದರೆ ಆರಾಮಾಗಿರುತ್ತೆ. ಇಲ್ಲಾಂದರೆ ಮತ್ತೆ ಕಿಚನಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಕಿಚನ್ ಅಂತ ಬಂದಾಗ ಸ್ವಲ್ಪ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಮುಗಿಸ್ಕೊಬಿಡ್ತೀನಿ. ಮತ್ತೆ ಬೇಕಾದ್ರೆ ನಾನು ಮನೆಯೆಲ್ಲ ಗುಡಿಸೋದು ಒರೆಸೋದು ಸ್ವಲ್ಪ ಈಸಿನೇ ಮಾಡ್ಕೊಂಬಿಡ್ತೀನಿ ಬೇಗ. ಇವಾಗ ಫಸ್ಟಿಗೆಲ್ಲ ನಾನು ಸ್ಟವ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಅಲ್ಲಿ ಪ್ಲೇಟ್ಗಳಿರ್ಬೋದು, ಸ್ಟ್ಯಾಂಡು ಪ್ರತಿಯೊಂದನ್ನು ಒರೆಸ್ಕೊಂಡು, ಮತ್ತು ಟೈಲ್ಸು ಅಷ್ಟೇ, ಕಿಚನ್ ಟೈಲ್ಸು ಡೈಲಿ ಒರ್ಸೋಕ್ಕಾಗಿಲ್ಲ ಅಂದರೆ ಡೈಲಿ ಏನು ಗಲೀಜಾಗೋದಿಲ್ಲ, ಆದರೂ ವೀಕ್ಲಿ ಒನ್ಸ್ ಒರೆಸ್ಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬ ಕ್ಲೀನಾಗಿರುತ್ತೆ ಕಿಚನ್ ಅನ್ನೋದು. ಇಲ್ಲಾಂದರೆ ಒಂದೇ ಸರಿ ಎಲ್ಲ ಉಜ್ಜಬೇಕು, ಎಣ್ಣೆ ಜಿಡ್ಡು ತಿಕ್ಕಬೇಕು ಅನ್ನೋ ತುಂಬಾ ಕಷ್ಟ ಆಗುತ್ತೆ. ಕಿಚನ್ ಕ್ಲೀನ್ ಮಾಡಿದ್ದಾಯಿತು. ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಇಕ್ಕಿದ್ದೀನಿ. ಲಾಸ್ಟಿಗೆ ಇವಾಗ ಇಲ್ಲಿ ಬಂದ್ಬಿಟ್ಟು ಅಲ್ಲೊಂದು ಅದೇ ಬಿಂದಿಗೆನ ತೊಳ್ಕೊತಾ ಇದ್ದೀನಿ. ಈ ಬಿಂದಿಗೆ ಬಂದ್ಬಿಟ್ಟು ನಾನು ನೀರು ಇಟ್ಕೋತೀನಿ. ಇದು ಗೃಹ ಪ್ರವೇಶ ಟೈಮಲ್ಲಿ ನಾನು ತೊಗೊಂಡಿದ್ದಂಥ ಬಿಂದಿಗೆ. ಇವಾಗ ನಾನು ಇದನ್ನು ನೀರು ಇಟ್ಕೊಳ್ಳೋಕ್ಕೆ ಉಪಯೋಗಿಸ್ತೀನಿ. ಅಂದರೆ ಅಡುಗೆ ಮಾಡುವಾಗೆಲ್ಲ ನೀರು ಉಪಯೋಗಿಸಬೇಕಾಗುತ್ತಲ್ವ, ಆವಾಗ ಟ್ಯಾಪಲ್ಲಿ ಇಟ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಪ್ರತಿಯೊಂದು ಗ್ಲಾಸ್ಗೂ ಟ್ಯಾಪಲ್ಲಿ ಹೋಗಿ ನಿಂತ್ಕೊಂಡ್ರಕ್ಕಾಗೋದಿಲ್ಲ. ಅದಕ್ಕೆ ಈ ಬಿಂದಿಗೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಾರ್ಮಲ್ ಡೇಸಲ್ಲಾದರೆ ಒಂದು 2 ಡೇಸ್ ಬರುತ್ತೆ. ಇವತ್ತು ಇಟ್ಕೊಂಡ್ರೆ ಇವತ್ತು ಬೆಳಗ್ಗೆ ಹಿಡಿದು ಇಟ್ಬಿಟ್ರೆ ನಾಳೆ ನೈಟ್ವರೆಗೂ ಬರುತ್ತೆ ಅದು. ಇಲ್ಲ ಅಂದರೆ ಹಬ್ಬ ಅಂತ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ನನಗಂತೂ. ಯಾಕಂದರೆ ಹಬ್ಬದಲ್ಲಿ ಸ್ವಲ್ಪ ನಮ್ಮ ಮನೇಲಿ ಯಾವಾಗ ಸ್ವಲ್ಪ ಗೆಸ್ಟ್ಗಳು ಜಾಸ್ತಿನೇ ಇರ್ತಾರೆ ಹಬ್ಬ ಟೈಮ್ ಅನ್ನೋವಾಗ. ಅದಕ್ಕೋಸ್ಕರ ಪದೇ ಇಟ್ಕೊಂಡು ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಅಡುಗೆಗಳು ಏನೇ ಆಗ್ಬೋದು, ಆ ಬಿಂದಿಗೆಯಲ್ಲಿ ಹಿಡ್ದಿಕ್ಬಿಟ್ಟಾಗ ತುಂಬಿಸ್ಕೊಂಡು ನಾವು ಬೇಗ ಅಡುಗೆಗೆ ಉಪಯೋಗಿಸ್ಕೊಬೋದು. ಅದಕ್ಕೋಸ್ಕರ ಅದನ್ನು ಸಹ ತುಂಬಿಸಿ ಇಟ್ಬಿಡ್ತೀನಿ. ಮತ್ತು ಕಿಚನ್ಗೆ ಹೋಗಬೇಕು, ಕಿಚನ್ ಕೆಲಸ ಅಂತ ಇಟ್ಕೊಳ್ಳೋಂಗಿಲ್ಲ. ಆಲ್ರೆಡಿ ನಾನು ಅಡುಗೆ ಸಹ ರೆಡಿ ಮಾಡ್ಕೊತಾ ಇದ್ದೆ. ಇದೆಲ್ಲ ಮಾಡಿಕೊಂಡು ಹಂಗೆ ಅಡುಗೆನೂ ಮಾಡಿಟ್ಬಿಟ್ಟು ನಾನು ಒಂದೇ ಸರಿ ಮನೆ ಕ್ಲೀನಿಂಗ್ ಕೆಲಸಕ್ಕೆ ಹೊರಡುವಂಥದ್ದು. ಆವತ್ತಿನ ದಿನ ನಾನು ಹೀರೆಕಾಯಿ ಹಾಕ್ಬಿಟ್ಟು ಬಸ್ಸಾರು ಸಹ ಮಾಡಿದ್ದೆ. ಬಸ್ಸಾರು ಮಾಡಿಬಿಟ್ರೆ ಒಂದು ಸ್ವಲ್ಪ ನನಗೆ ಟೆನ್ಷನ್ ಇರೋರು 2 ಟೈಮ್ಗೆ ಅದೇ ತಿನ್ಕೋತಾರೆ. ಅದಕ್ಕೋಸ್ಕರ ಬಸ್ಸಾರು ಮಾಡಿಕ್ಕಿದ್ದೆ. ಅದೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಮನೇಲಿ ಡಸ್ಟಿಂಗು ಅದು ಇದು ಅಂತ ಶುರು ಮಾಡ್ಕೊಂಡಿದ್ದಾಯಿತು. ಅಷ್ಟೊತ್ತಿಗೆ ಒಂದು 12:30 ಆಗೋಗಿತ್ತು. ಇನ್ನು ಮುದ್ದೆ ಒಂದು ಬ್ಯಾಲೆನ್ಸ್ ಇತ್ತು, ಮತ್ತೆ ಮಾಡೋಣ ಅಂದರೆ ಮನೆಯವ್ರು ಬಂದರೆ ಮಾಡ್ತೀನಿ ಮುದ್ದೆ, ಇಲ್ಲ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಅಲ್ಲಿಗೆ ಬಿಟ್ಬಿಟ್ಟು ಮತ್ತೆ ಇವಾಗ ನೆಕ್ಸ್ಟು ಡಸ್ಟಿಂಗ್ಗೆ ಬಂದಿದ್ದೀನಿ. ಒಂದು ಕಡೆಯಿಂದ ಡಸ್ಟಿಂಗ್ ಮಾಡ್ಕೊಂಡು ಹೋಗಿ ಮತ್ತೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಳುವಂಥದ್ದು. ನನಗಂತೂ ಈ ರೈಲಿಂಗ್ಸ್ ಹಾಕ್ಕೊಂಡು ಸ್ಟೇರ್ ಕೇಸಿಗೆ ಇದು ಹಾಕ್ಕೊಂಡು ತುಂಬಾ ಯೂಸ್ ಆಗಿದೆ. ಯಾಕಂದರೆ ಎಸ್ದಾಗಲಿ ಇಲ್ಲ ಗ್ಲಾಸ್ ಫಿನಿಶ್ ಆಗೋದು ಹಾಕಿದ್ರೆ ತುಂಬಾ ಮೇಂಟೈನ್ ಮಾಡಬೇಕು. ತುಂಬ ಕಷ್ಟ ಅಂತ ಅನಿಸುತ್ತೆ. ಯಾವಾಗಲೂ ಒರೆಸ್ತಾ ಇರಬೇಕು, ಕ್ಲೀನ್ ಮಾಡಿಸ್ತಾ ಇರಬೇಕು. ಇಲ್ಲಾಂದರೆ ಅದು ಮಚ್ಚೆ ಥರ ಕಾಣಿಸ್ತಾ ಇರುತ್ತೆ, ಆಗಲಿ ಗ್ಲಾಸ್ ಆಗಲಿ. ನಂದು ಇದು ಐರನ್ದಾಗಿರೋದನ್ನ ನಿಜ ತುಂಬಾ ಈಸಿ ಮೇಂಟೈನ್ ಮಾಡ್ಕೋತೀನಿ ನಾನು. ಅಷ್ಟೊಂದೇನು ನಾನು ಎಫರ್ಟ್ ಹಾಕಿ ಕ್ಲೀನ್ ಮಾಡೋದಿಲ್ಲ. ಯಾವಾಗಲೂ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡ್ರೆ ಸಹ ಕ್ಲೀನ್ ಆಗಿಬಿಡುತ್ತೆ. ಮಂತ್ಲಿ ಒನ್ಸ್ಗೋ ಇಲ್ಲಾಂದರೆ ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಒಂದು ವೆಟ್ ಕ್ಲಾತ್ ತೊಗೊಂಡು ಅಂದರೆ ವೆಟ್ ಅಂದರೆ ಸ್ವಲ್ಪ ಒದ್ದೆ ಮಾಡ್ಕೊತೀನಿ. ತುಂಬ ವೆಟ್ ಕ್ಲಾತ್ ಏನು ಮಾಡೋದಿಲ್ಲ, ಯಾಕಂದರೆ ಕಬ್ಬಣ ರಸ್ಟ್ ಹಿಡಿಯುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ವೆಟ್ ಮಾಡಿಕೊಂಡು ಆ ಕ್ಲಾತಲ್ಲೇ ಒರೆಸ್ಕೊಳ್ಳುವಂಥದ್ದು. ಇಲ್ಲಾಂದರೆ ಡಸ್ಟರ್ ತೊಗೊಂಡು ಈ ಥರ ಡಿಸೈನ್ಸಲ್ಲೆಲ್ಲ ಈ ಥರ ಡಸ್ಟಿಂಗ್ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ, ಯಾವ ರೀತಿಯಾಗಿ ಗಲೀಜು ಆಗೋದಿಲ್ಲ. ಈ ಗ್ಲಾಸ್ದಾಗಲಿ ಇಲ್ಲ ಎಸ್ದಾಗಲಿ ಮಾಡ್ಕೊಂಡಾಗ ಅದನ್ನ ತಿಕ್ಕಬೇಕು, ಉಜ್ಜಬೇಕು ಅಂದರೆ ತುಂಬಾ ಕಷ್ಟ. ನನಗಂತೂ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ ಗ್ಲಾಸ್ದಾಗಲಿ ಆಗಲಿ. ನಮ್ಮ ಮನೆಯವ್ರು ಕೇಳಿದ್ರು ಹಾಕು ಚೆನ್ನಾಗಿರುತ್ತಲ್ವ ಅಂತ. ನನಗೆ ಬೇಡ, ನನಗೆ ಇದೇ ಬೇಕು, ನಮ್ಮ ಕೆಲಸದೇ ಇರಲಿ, ನನಗೆ ಇದು ಈಸಿ ಮೇಂಟೆನೆನ್ಸ್ ಇರುತ್ತೆ. ಯಾಕಂದರೆ ಎಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗೋದಿಲ್ಲ. ಅವೆಲ್ಲ ಮೇಂಟೈನ್ ಮಾಡೋಕ್ಕೆ ಒಬ್ಬರೇ ಮನೆ ಕೆಲಸ ಮಾಡಿಕೊಂಡು ಇವೆಲ್ಲ ಕ್ಲೀನ್ ಮಾಡ್ಕೊಬಂದ್ರೆ ತುಂಬ ರಿಸ್ಕ್ ಅಂತ ಅನಿಸುತ್ತೆ. ಇಲ್ಲ ಗಲೀಜಾಗಿದ್ರೂ ಸಹ ಏನು ಮನಸ್ಸು ಒಪ್ಪೋದಿಲ್ಲ. ಗಲೀಜಾಗಿದ್ದರೂ ಸಹ ಏನು ಮಾಡೋದಕ್ಕೂ ಅಲ್ಲಿ ಗಲೀಜಿದೆ, ಅಲ್ಲಿ ಡಸ್ಟ್ ಇದೆ ಅಂತ ಅದೇ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಇವಾಗಾದರೆ ಆರಾಮು. ನಾನು ಮನೆಗೆ ಗುಡ್ಸೋಕೆ ಮುಂಚೆ ಒಂದು ರೌಂಡ್ ಇದನ್ನೆಲ್ಲ ಡಸ್ಟಿಂಗ್ ಮಾಡಿಕೊಂಡು ಒಂದು ಸರಿ ಕುಡಿಸ್ಕೊಂಬಂಬಿಟ್ರೆ ನೀಟಾಗಿರುತ್ತೆ, ಏನು ಅಷ್ಟೊಂದು ಗಲೀಜು ಅಂತ ಅನಿಸೋದಿಲ್ಲ. ಇನ್ನು ಒಂದು ಸರಿ ಅಕಸ್ಮಾತ್ ತುಂಬ ಡಸ್ಟ್ ಅಂತ ಅನಿಸ್ತು ಅಂದರೆ ಒಂದು ಸರಿ ವೆಟ್ ಕ್ಲಾತ್ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ನಂದು ಸ್ಟೇರ್ ಕೇಸ್ ರೈಲಿಂಗ್ ಮಾತ್ರ. ಇದು ಒಳಗಡೆ ಇರುವಂಥ ರೇಲಿಂಗ್ಸು. ಇನ್ನು ಆಚೆ ಇರೋ ರೇಲಿಂಗ್ಸನ್ನ ನಾನು ಈ ವೀಕ್ ಮಂಡೇ ಕ್ಲೀನ್ ಮಾಡಿದ್ದೆ. ಸರಿ ಇವಾಗ ಏನು ಕ್ಲೀನ್ ಮಾಡೋಕ್ಕೋಗಲಿಲ್ಲ, ಯಾಕಂದರೆ ಹೇಗಿದ್ರು ನಮ್ಮದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬ ಡಸ್ಟ್ ಇರುತ್ತೆ. ಆಚೆ ತುಂಬ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ. ಆಚೆ ಏನಾದರೂ ಕ್ಲೀನ್ ಮಾಡಿಬಿಟ್ಟೆ ಅಂದರೆ ನನಗೆ ಒಂದು 2 ಡೇಸ್ ರೆಸ್ಟ್ ಬೇಕಾಗುತ್ತೆ. ಯಾಕಂದರೆ ಬರೀ ಸಿಮೆಂಟ್ ಧೂಳೇ ಇರುತ್ತೆ. ಆ ಧೂಳು ಹೋದರೆ ಇದ್ದಿದ್ದು ಕೋಲ್ಡ್ ಆಗಿಬಿಡುತ್ತೆ, ಮತ್ತು ಇನ್ಫೆಕ್ಷನ್ ಥರ ಆಗುತ್ತೆ ನನಗೆ. ಸ್ವಲ್ಪ ಸಿಮೆಂಟ್ ಧೂಳು ಸ್ವಲ್ಪ ಎಫೆಕ್ಟ್ ಅಲ್ವ ಯಾರಿಗೇ ಆಗಲಿ, ಅದು ರೂಢಿ ಇದ್ದರೆ ಸರಿ ಹೋಗುತ್ತೆ, ರೂಢಿ ಇಲ್ಲ ಅಂದರೆ ಸ್ವಲ್ಪ ಎಫೆಕ್ಟ್ ಆಗೇ ಇರುತ್ತೆ.
ಅದಕ್ಕೋಸ್ಕರ ಆಚೆದೆಲ್ಲ ನಾನು ಮಂಡೇ ಕ್ಲೀನ್ ಮಾಡ್ಕೊಂಡಿದ್ದೆ, ಮತ್ತೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಸರಿ ಪರವಾಗಿಲ್ಲ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ. ಒಳಗಡೆದು ಮಾತ್ರ ಇವಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತು ಈ ಕೆಲವೊಂದು ಫ್ರೇಮ್ಸು ಫೋಟೋಸ್ ಎಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡೆ. ಯಾಕಂದರೆ ಹೇಳ್ತಾ ಇದ್ನಲ್ಲ, ಕನ್ಸ್ಟ್ರಕ್ಷನ್ ನಡೆಯೋದ್ರಿಂದ ಅವಾಗವಾಗ ಡಸ್ಟಿಂಗ್ ಮಾಡಿದೆ ಅಷ್ಟೇ ಮಾಡ್ತಾಯಿದ್ರು, ಮತ್ತೆ ಬಂದು ಧೂಳು ಕೂತ್ಕೋತಾನೆ ಇರುತ್ತೆ. ಅವಾಗಿಂದ ಕ್ಲೀನ್ ಮಾಡ್ತಾರೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಇಲ್ಲಾಂದರೆ ಒಂದೇ ಸರಿ ತಿಕ್ಕಿ ಉಜ್ಜಿ ಕ್ಲೀನ್ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಒಂದು 15 ಡೇಸ್ಗೋ ಇವಾಗ ಲಕ್ಷ್ಮೀ ಹಬ್ಬದ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಒಂದು ಸರಿ ಕ್ಲೀನ್ ಮಾಡ್ಕೋತೀನಿ. ಆ ಥರ ಆವಾಗೂ 15 ಡೇಸ್ಗೆ ಆ ಥರ ಕ್ಲೀನ್ ಮಾಡ್ಕೋತಾ ಇದ್ದರೆ ಸ್ವಲ್ಪ ಆರಾಮಾಗಿರುತ್ತೆ. ನನಗೂ ಮೇಂಟೆನೆನ್ಸ್ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಎಲ್ಲ ಒಂದೇ ಸರಿ ರಿಸ್ಕ್ ತೊಗೊಂಡು ಮಾಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಎಲ್ಲ ಡಸ್ಟಿಂಗ್ ಮಾಡ್ಕೊಂಡಾಯಿತು. ಎಲ್ಲ ಡಸ್ಟಿಂಗ್ ಮುಗಿದ ಮೇಲೆ ಫೈನಲಾಗಿ ಕಸ ಎಲ್ಲ ಗುಡಿಸಿ ಇವಾಗ ಮನೆ ಒರೆಸ್ಕೋಬೇಕು. ಆ್ಯಸ್ ಯೂಶ್ವಲ್ ನಾನು ಮನೆ ಒರೆಸೋದಕ್ಕೆ ಯಾವಾಗಲೂ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಅಂತೂ ಖಂಡಿತವಾಗ್ಲೂ ಹಾಕ್ತೀನಿ. ಗೋಮೂತ್ರ ಖಾಲಿ ಆಗಿತ್ತು, ತರಿಸ್ಬೇಕಾಗಿತ್ತು. ಗೋಮೂತ್ರ ನಾನು ತರಿಸಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬರಬೇಕು ಗಂಗೆ ಅಂಗಡಿಯಲ್ಲಿ. ಇವಾಗ ಸದ್ಯಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬಂದುಬಿಡ್ತೀನಿ. ಅದು ಬೇರೆ ಒನ್ ಟೈಮ್ ಒರೆಸಿದ್ರೆ ನನಗೆ ಮನೆ ಒರೆಸ್ದಂಗೆ ಅನಿಸೋದಿಲ್ಲ. ನನಗೆ 2 ಟೈಮ್ ಒರೆಸಲೇಬೇಕು. ಒಂದು ಸರಿ ಸ್ವಲ್ಪ ವೆಟ್ಟಾಗಿ ಒರೆಸ್ತೀನಿ, ಒಂದು ಸರಿ ಸ್ವಲ್ಪ ಡ್ರೈ ಆಗಿ ಒರೆಸ್ತೀನಿ. ಆವಾಗೇ ನನಗೆ ಮನೆ ಒರೆಸ್ತೀನಿ ಅಂತ ಸ್ಯಾಟಿಸ್ಫೈ ಆಗುತ್ತೆ ಖಂಡಿತವಾಗ್ಲೂ. ಇಲ್ಲಾಂದರೆ ಏನೋ ಮಚ್ಚೆ ಹಂಗೆ ಇರುತ್ತೆ. ಮತ್ತು ಫ್ಯಾನ್ ಹಾಕ್ಬಿಟ್ಟು ಒಣಗಿಸಿದ್ರು ನನಗೆ ಇಷ್ಟ ಆಗೋದೆ. ನಾನು ಫ್ಯಾನೆಲ್ಲ ಹಾಕಿ ಮನೆ ಒರೆಸೋದಿಲ್ಲ. ಫ್ಯಾನ್ ಆಫ್ ಮಾಡಿ ಅದರಲ್ಲೇ ನಾನು ಒಣಗಬೇಕು ಅಂತ ಹೇಳ್ತೀನಿ. ಯಾಕಂದರೆ ಫ್ಯಾನ್ಗೆ ಏನಾಗುತ್ತೆ, ಫ್ಯಾನ್ ಗಾಳಿ ಬಂದಾಗ ಈ ನೀರು ಡಾಟ್ ಇರುತ್ತಲ್ವ ಅಲ್ಲಲ್ಲೇ ಡ್ರೈ ಆಗಿಬಿಟ್ಟು ಮಚ್ಚೆ ಹಂಗೆ ಇರುತ್ತೆ, ಕ್ಲೀನಾಗಿ ಕಾಣಿಸೋದಿಲ್ಲ ಫ್ಲೋರು. ಅದಕ್ಕೋಸ್ಕರ ನಾನು ಫ್ಯಾನೆಲ್ಲ ಹಾಕೋದಿಲ್ಲ. ಫ್ಯಾನ್ ಆಫ್ ಮಾಡಿಬಿಟ್ಟು ನಾನು ಮನೆ ಒರೆಸ್ಕೊಳ್ಳುವಂಥದ್ದು. ಅದಕ್ಕೆ ಯಾರು ಇಲ್ದಿರೋ ಟೈಮಲ್ಲಿ ನಾನು ಆದಷ್ಟು ಮನೆ ಗುಡಿಸಿ ಒರೆಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಬೀಳ್ತೀನಿ. ಯಾಕಂದರೆ ಯಾರಾದರೂ ತುಳಿತಾ ಇರ್ತಾರೆ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ, ನನಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನನಗೆ ಯಾವಾಗ ಅಂದರೆ ಮನೆ ಗುಡಿಸೋವಾಗ ಒರೆಸೋವಾಗ ಖಂಡಿತವಾಗ್ಲೂ ಯಾರಾದರೂ ಓಡಾಡಿದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ. ನಾನು ಫಸ್ಟೇ ಹೇಳ್ಬಿಟ್ಟಿರ್ತೀನಿ, ಮನೆ ಗುಡಿಸೋವಾಗ ಒರೆಸೋವಾಗ ಒಳಗಡೆ ಬರಬೇಡ್ರಿ ಅಂತ. ಯಾರೇ ಆಗಲಿ, ಅಮ್ಮವ್ರಿದ್ರಾಗೂ ಅಷ್ಟೇ, ಅಮ್ಮವ್ರಿಗೂ ಅಷ್ಟೇ, ಅವರು ಓಡಾಡೋದಿಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು ನನಗಾಗಲ್ಲ ಅಂತ. ಯಾರೇ ಇರಲಿ, ನಾನು ಮನೆ ಗುಡಿಸಿ ಒರೆಸೋವಾಗ ಯಾರೂ ಓಡಾಡೋದಿಲ್ಲ. ಅವ್ರವ್ರ ಪಾಡ್ಗೆ ಒಂದು ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದು ಬೇರೆ ಇವಾಗ ಈ ಪೂರ್ತಿಯಾಗಿ ಮೇಲಿಂದ ಕೆಳಗಡೆ ಗುಡಿಸಿ ಒರೆಸೋ ಅಷ್ಟರಲ್ಲಿ 1.5 ಅವರ್ ಬೇಕೇ ಬೇಕು. 1.5 ಅವರ್ ಆದ್ರೇ ನನಗೆ ಮನೆ ಪೂರ್ತಿ ಗುಡಿಸಿ ಒರೆಸೋಕ್ಕಾಗುವಂಥದ್ದು. ಅದಕ್ಕೆ ಬೇಗ ಅಂತೂ ಖಂಡಿತವಾಗ್ಲೂ ಆಗೋಲ್ಲ. ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ, ಬಟ್ ಆಗೋದಿಲ್ಲ. ಇನ್ನೊಂದು ಏನಪ್ಪ ಅಂದರೆ, ನನ್ನ ಸ್ಟೆಪ್ಸ್ನ ಬೇರೆ ಮಾಪಲ್ಲಿ ಒರೆಸೋದಿಲ್ಲ, ನಾನು ಬಟ್ಟೆಯಲ್ಲೇ ಒರೆಸ್ಕೊಳ್ಳುವಂಥದ್ದು. ಯಾಕಂದರೆ ಮಾಪಲ್ಲೆಲ್ಲ ಒರೆಸಿದಾಗ ಸ್ಟೆಪ್ಸು ಕಾರ್ನರ್ಸ್ ಎಲ್ಲ ಕ್ಲೀನ್ ಆಗೋದಿಲ್ಲ. ಅದಕ್ಕೋಸ್ಕರ ಮನೆಯೆಲ್ಲ ಗುಡಿಸಿ ಒರೆಸಿ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಪೂಜಾ ಸಾಮಾನೆಲ್ಲ ತೊಳ್ಕೊಂಡಾಯಿತು. ಪೂಜಾ ಪಾತ್ರೆ ಎಲ್ಲ ತೊಳ್ಕೊಂಡು ಇವಾಗ ಅದನ್ನೆಲ್ಲ ಒರೆಸಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮ್ಮದು ಈ ಸಾಲ್ಟ್ ವಾಟ್ರ್ ಆಗಿರೋದು ಕಾರಣ ಅವಾಗ ಇಮಿಡಿಯೇಟಾಗಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಇಲ್ಲಾಂದರೆ ಹಂಗೆ ಮಚ್ಚೆ ಕುತ್ಕೊಂಡ್ಬಿಡುತ್ತೆ. ಪೂಜಾ ಸಾಮಾನು ನೋಡೋದಕ್ಕಾಗೋದಿಲ್ಲ. ಆ ಪಾತ್ರೆ ಎಲ್ಲ ಒಂಥರ ಕಪ್ಪಿಗೆ ಕಾಣಿಸ್ತಾ ಇರುತ್ತೆ. ಲಿಕ್ವಿಡ್ ತೊಗೊಂಡಿದಂತ ನನಗೆ ಆ ಶುದ್ಧಮ್ ಲಿಕ್ವಿಡ್ ತುಂಬಾ ಯೂಸ್ ಆಗ್ತಾ ಇದೆ. ಆದ್ದರಿಂದ ಈಸಿಯಾಗಿ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಪೂಜಾ ಸಾಮಾನ. ಇಲ್ಲಾಂದರೆ ತುಂಬ ಕಷ್ಟ ಆಗೋದು. ಒಂದು ಸರಿ ಹುಣಸೆ ಹಣ್ಣು ಹಾಕಬೇಕು, ಒಂದು ಸರಿ ಪೌಡ್ರ್ ಹಾಕಬೇಕು, ಒರೆಸ್ಬೇಕು ಅಂದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸೋದು ನನಗೆ ಫಸ್ಟೆಲ್ಲ. ಇವಾಗ ಲಿಕ್ವಿಡ್ ಹಾಕಿ ತೊಳ್ಕೊಳ್ಳೋದ್ರಿಂದ ನನಗೆ ಈಸಿಯಾಗಿ ಬೇಗ ತೊಳ್ಕೊಂಬಿಡ್ತೀನಿ. ತೊಳ್ಕೊಂಡಿದ ತಕ್ಷಣ ನಾನು ಒರೆಸಿಟ್ಬಿಡಬೇಕು. ಇಲ್ಲಾಂದರೆ ಅದು ಹೇಳಿದ್ನಲ್ಲ, ಉಪ್ಪು ನೀರು ಕರೆಗಳು ಕೂತ್ಕೊಂಡ್ಬಿಡುತ್ತೆ. ಕ್ಲೀನಾಗಿರೋದ್ರೆ ನಾವು ಎಷ್ಟು ಎಫರ್ಟಾಗಿ ತೊಳೆದಿದ್ರು ಸಹ ಮತ್ತು ನಾಳೆ ಪೂಜೆ ಮಾಡೋಷ್ಟಕ್ಕೆ ಅದು ಮಾರಿಸ್ಕೊಂಬಿಟ್ರೆ ತುಂಬ ವೇಸ್ಟ್ ಆಗಿಬಿಡುತ್ತೆ. ನಮಗೂ ಮನಸ್ಸು ಒಪ್ಪೋದಿಲ್ವಲ್ಲ. ಅದಕ್ಕೋಸ್ಕರ ಎಲ್ಲ ಪೂರ್ತಿಯಾಗಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಯಾವುದೋ ಒಂದು ಡ್ರೈ ಕ್ಲಾತ್ ಇಟ್ಕೊಂಡಿರ್ತೀನಿ ಪೂಜಾ ಸಾಮಾನು ಒರೆಸ್ಕೊಳ್ಳೋದಕ್ಕೆ ಅಂತಲೇ. ಅದರಲ್ಲೇ ಪೂಜಾ ಪಾತ್ರೆಗಳನ್ನ ಅದರಲ್ಲೇ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆದಷ್ಟು ಏನೇನು ಕೆಲಸ ಆಗುತ್ತೋ ಅದನ್ನ ಮುಂಚೆ ದಿನವೇ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ನಾಳೆ ದಿನ ಎದ್ದು ಪೂಜೆ ಮಾಡಬೇಕು, ಟೈಮ್ ಕರೆಕ್ಟಾಗಿ ಎಲ್ಲ ಆಗಬೇಕು ಅಂದರೆ ಅವಾಗ ಅಂದ್ಕೊಂಡು ಮಾಡೋಕ್ಕಂತೂ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇಂದಿನ ದಿನವೇ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿಟ್ಕೊಂಬಿಟ್ಟಾಗ ನಾಳೆ ದಿನ ನಮಗೆ ಪೂಜೆ ಮಾಡಬೇಕು ಅಂದಾಗ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಪೂಜೆ ಪಾತ್ರೆ ಕ್ಲೀನ್ ಮಾಡೋದಿರ್ಬೋದು, ಫೋಟೋಸ್ ಒರೆಸಿರ್ಬೋದು. ಫೋಟೋಸ್ ಎಲ್ಲ ಒರೆಸಿ ಆಲ್ರೆಡಿ ನಾನು ಅರಿಶಿನ ಕುಂಕುಮ ಎಲ್ಲ ಗಂಧ ಎಲ್ಲ ಇಟ್ಬಿಟ್ಟಿದ್ದೀನಿ. ದೇವ್ರ ಮನೆ ಸಹ ಒರೆಸಾಗಿದೆ. ಬರೀ ಪೂಜಾ ಪಾತ್ರೆ ಮಾತ್ರ ನಾನು ಕ್ಲೀನ್ ಮಾಡಿಕೊಂಡು ಅದನ್ನ ರೆಡಿ ಮಾಡ್ಕೊಬೇಕು. ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಆಗಿದೆ. ಇವಾಗ ಆಲ್ರೆಡಿ ಈವ್ನಿಂಗ್ ಆಗೋಗಿದೆ. ಬೆಳಗ್ಗೆ ಶುರು ಮಾಡಿರುವಂಥ ಕೆಲಸ ನೋಡ್ಬೋದು, ಈವ್ನಿಂಗ್ 6:37 ಆಗಿದ್ರೂ ಮುಗ್ದಿಲ್ಲ. ಇನ್ನಿಷ್ಟು ಕೆಲಸ ಮುಗಿಬೇಕಲ್ವ. ಆಚೆ ಕ್ಲೀನಿಂಗ್ ಇರ್ಬೋದು, ಮನೆ ಒಳಗಡೆ ಕ್ಲೀನಿಂಗ್ ಇರ್ಬೋದು, ಪೂಜಾ ರೂಮ್ ಕ್ಲೀನಿಂಗು ಪ್ರತಿಯೊಂದು ಮುಗಿಸೋ ಅಷ್ಟರಲ್ಲಿ ನನಗೆ 7 o'clock ಆಗಿದೆ. ಇನ್ನು ಇಲ್ಲಿಂದ ಈಚೆಗೆ ಬರೀ ದೇವ್ರ ಸಾಮಾನು ಮಾತ್ರ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ದೇವ್ರ ಸಾಮಾನು ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಒರೆಸಿ ಎತ್ತಿಕೊಳ್ಳುವಂಥದ್ದು. ಇಲ್ಲಿ ಚಿರು ಕೂತ್ಕೊಂಡಿದ್ದ, ಏನಾದ್ರು ಬೇಕಂದ್ರೆ ಎತ್ಕೊಂಬಂದು ಕೊಡ್ತಾನೆ ಪಾಪ ಚಿರು. ಅದು ಹೇಳಿದ್ನಲ್ವ, ಸ್ವಲ್ಪ ದೊಡ್ಡ ಕೆಲಸ ಎಲ್ಲ ದಿಶು ಮಾಡಿಕೊಟ್ರೆ ಈ ಥರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಚಿರು ಮಾಡಿಕೊಡ್ತಾನೆ, ತುಂಬಾ ಹೆಲ್ಪ್ ಮಾಡ್ತಾನೆ. ಏನಾದರೂ ಎತ್ಕೊಂಬಂದು ಕೊಡು, ಎತ್ತಿಕ್ಕು ಅಂತ ಹೇಳಿದ್ರೆ ಅದೇ ತಂದು ಕೊಡ್ತಾನೆ. ಆ ಚಿರಿಗೆ ಸ್ವಲ್ಪ ಕೆಲಸ ಹೇಳ್ತಾಯಿದ್ದೆ, ಅದು ಎತ್ಕೊಂಬ ಅಂತ. ನಾನು ಕೂತ್ಕೊಂಡಿದ್ನಲ್ಲ, ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ನೋಡ್ಬೋದು ನನ್ನ ಫೇಸಲ್ಲೇ ಟಯರ್ಡ್ನೆಸ್ ಕಾಣಿಸ್ತದೆ. ಯಾಕಂದರೆ ಬೆಳಗ್ಗೆಯಿಂದ ಕಂಟಿನ್ಯೂ ಕೆಲಸ ಮಾಡೋದ್ರಿಂದ ಸ್ವಲ್ಪ ತುಂಬಾ ಟಯರ್ಡ್ ಆಗಿತ್ತು.
ಅದಕ್ಕೋಸ್ಕರ ಚಿರು ಹೆಲ್ಪ್ ತೊಗೊಂಡೆ ಸ್ವಲ್ಪ ಅವು ಎತ್ಕೊಡು ಅಂತ. ಅವನು ಅಷ್ಟೇ ದೇವ್ರ ಸಾಮಾನೇನೋ ಮುಟ್ಟಬೇಕು ಅಂದ್ರೂ ಹಾಗೆ ಬಂದೆಲ್ಲ ಮುಟ್ಟೋದಿಲ್ಲ. ಪಾಪ ಕೈಕಾಲು ಮುಖ ತೊಳ್ಕೊಂಡು ಬಂದು ಮತ್ತೆ ಹೆಲ್ಪ್ ಮಾಡ್ತಾನೆ. ಇಲ್ಲಾಂದರೆ ಹೇಳ್ತಾನೆ ಅವ್ನು ಫಸ್ಟೇ ನಾನು ಕೈಕಾಲು ಮುಖ ತೊಳೆದಿಲ್ಲ ನಾನು ಮಾಡಲ್ಲ ಅಂದ್ಬಿಟ್ಟು. ಇಲ್ಲಾಂದರೆ ಹೋಗಿ ತೊಳ್ಕೊಂಡು ಬಂದು ಮತ್ತೆ ಹೆಲ್ಪ್ ಮಾಡ್ತಾನೆ. ಯಾಕಂದರೆ ಪೂಜೆ ಸಾಮಗ್ರಿಲ್ಲ ಏನೇ ಮುಟ್ಟಬೇಕು ಅನ್ನೋ ಸ್ವಲ್ಪ ಶುದ್ಧವಾಗಿರಬೇಕು ಅನ್ನೋದು ಅವನಿಗೂ ಸ್ವಲ್ಪ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ನಾವು ಮನೇಲಿ ಹೆಂಗೆ ಕಲಿಸ್ತಾ ಇರ್ತೀವೋ ಮಕ್ಕಳು ಅದೇ ರೀತಿಯಾಗಿ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಇಲ್ಲಿ ಎಲ್ಲ ಒರೆಸಿದ್ದಾಗಿದೆ. ನೋಡ್ಬೋದು ಎಷ್ಟು ಸಾಮಗ್ರಿ ಇದೆ ಅಲ್ಲಿ ಅಂದ್ಬಿಟ್ಟು ಅಷ್ಟನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಒಂದೊಂದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಇಕ್ತಾ ಇರೋದು ನೋಡ್ಬೋದು, ಗೌರಮ್ಮ ಸೆಟ್ ಅಂತ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೆ. ಈ ವರ್ಷ ನಾನು ಗೌರಮ್ಮನ ಪೂಜೆಗೆ ಅಂದರೆ ಗೌರಿ ಹಬ್ಬಕ್ಕೋಸ್ಕರ ಈ ಸೆಟ್ನ ತೊಗೊಂಡಿದ್ದೆ. ತುಂಬ ವರ್ಷ ತೊಗೊಬೇಕು ಅಂತ ಆಸೆ ಇತ್ತು, ಬಟ್ ಆದ್ರೂ ಬೇಡ, ಬಾಡಿಗೆ ಮನೆಯೆಲ್ಲ ನನಗೆ ಇಕ್ಕಕ್ಕೆ ಅಷ್ಟೊಂದು ಇರಲಿಲ್ಲ. ಯಾಕಂದರೆ ನಮಗೆ ಬೇಕಾದಾಗ ಇಕ್ಕೊಳ್ಳೋಕ್ಕಾಗೋದಿಲ್ಲ. ಪೂಜಾ ರೂಮ್ ಒಂದೊಂದು ಕಡೆ ಚಿಕ್ಕದಿರುತ್ತೆ, ಒಂದೊಂದು ದೊಡ್ಡದಾಗಿರುತ್ತೆ, ನಮ್ಗೆ ಸೆಟ್ ಆದಂಗೆ ಸಿಗೋದಿಲ್ಲ. ಇವಾಗ ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡಿರೋದ್ರಿಂದ ನನಗೆ ಏನೇನು ಬೇಕೋ ಅದನ್ನು ಇಟ್ಕೊಬೋದು ಅಂತ ಒಂದು ಆಸೆ. ಫೈನಲಾಗಿ ಇದಂತೂ ತುಂಬ ವರ್ಷದ ಇದು ಆಸೆ ಇತ್ತು ನನಗೆ. ಅಷ್ಟಲಕ್ಷ್ಮಿಯರು ಹೆಂಗೆ ಇಕ್ಬೇಕು ಅಂತ ಆಸೆ ಇತ್ತು, ಅದೇ ರೀತಿಯಾಗಿ ಗೌರಮ್ಮ ಸೆಟ್ ಇಕ್ಬೇಕು ಅನ್ನೋ ತುಂಬ ಆಸೆ ಇತ್ತು. ಈ ವರ್ಷ ಅದು ಸಹ ಕಂಪ್ಲೀಟ್ ಆಯಿತು. ಅದ್ರ ಸಹ ತರಿಸ್ಕೊಂಡಿದ್ದೆ. ಈ ವರ್ಷ ಗೌರಮ್ಮ ಸೆಟ್ ಸಹ ಇಕ್ಕಿ ಪೂಜೆ ಮಾಡ್ತಾಯಿದ್ದೀನಿ. ನನಗೊಂಥರ ಖುಷಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವೇನು ಇಷ್ಟಪಟ್ಟಿರ್ತೀವೋ ಅಂಥ ಐಟಮ್ ಮನೆಗೆ ಬಂದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತಲ್ವ. ಬೇರೆ ಐಟಮ್ ಎಷ್ಟೇ ಇರಲಿ, ನಾವು ಇಷ್ಟಪಟ್ಟಿರೋದು ಒಂದು ಐಟಮ್ ಬಂದರೆ ಸಾಕು, ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಇದೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಬತ್ತಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ದೇವ್ರ ಮನೆ ಹೊಸ್ಲನ್ನ ಸಹ ರಾತ್ರಿ ರೆಡಿ ಮಾಡಿಬಿಡ್ತೀನಿ. ಆಚೆ ಹೊಸ್ಲನ್ನ ಮಾತ್ರ ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋವಂಥದ್ದು. ಆಚೆ ಹೊಸ್ಲಿರ್ಬೋದು, ಬೃಂದಾವನ ಇರ್ಬೋದು, ಅದನ್ನೆಲ್ಲ ನಾನು ಬೆಳಗ್ಗೆ ಎದ್ಮೇಲೆ ಮಾಡ್ಕೋತೀನಿ. ಈ ದೇವ್ರ ಮನೆ ಮುಂದೆ ಏನೇನು ಕೆಲಸ ಇರುತ್ತೆ, ರಂಗೋಲಿ ಹಾಕೋದಿರ್ಬೋದು, ಹೊಸ್ಲು ಒರೆಸೋದು, ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಕ್ಕೋದು, ಅದನ್ನೆಲ್ಲ ನಾನು ನೈಟ್ ಮುಗಿಸ್ಕೊಬಿಡ್ತೀನಿ. ಯಾಕಂದರೆ ಮತ್ತೆ ಬೆಳಗ್ಗೆ ಎದ್ದು ಅದು ಮಾಡ್ಕೊಂಡು ಕೂತ್ಕೊಬೇಕು ಅಂದರೆ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಟೈಮ್ ಕರೆಕ್ಟಾಗಿ ಪೂಜೆ ಆಗೋದಿಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ ಆಗುತ್ತೆ. ಹಾಗಂತ ತುಂಬ ನಿದ್ದೆ ಕೆಟ್ಟು ಮಾಡೋಕ್ಕಾಗೋದಿಲ್ಲ, ಮತ್ತು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅದು ಇನ್ನೊಂದು ಥರ ಎಫೆಕ್ಟ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಆದಷ್ಟು ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನೇ ನಾನು ನೈಟೇ ಮಾಡ್ಕೊಂಬಿಡ್ತೀನಿ. ಎವ್ರಿ ತರ್ಸ್ಡೇ ಹಂಗೆ ಮಾಡ್ತೀನಿ ನಾನು. ಹಬ್ಬಕ್ಕೆ ಅಂತನಲ್ಲ, ತರ್ಸ್ಡೇ ಮ್ಯಾಕ್ಸಿಮಮ್ ಅದೇ ರೀತಿಯಾಗಿ ಮಾಡ್ತೀನಿ. ಇಲ್ಲಾಂದರೆ ಬೆಳಗ್ಗೆ 6 ಗಂಟೆಗೆ ಪೂಜೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಆದರೂ ಇವತ್ತೇನು ಅಷ್ಟೊಂದು ಬೆಳಗ್ಗೆನೇ ಪೂಜೆ ಮಾಡಿಲ್ಲ, ಸ್ವಲ್ಪ ಲೇಟಾಗೆ ಮಾಡಿರುವಂಥದ್ದು. ಯಾಕಂದರೆ ಸ್ವಲ್ಪ ನಿಧಾನವಾಗಿ ಮಾಡೋಣ, ಹಬ್ಬದ ದಿನ ಅಲ್ವಾ, ದಿನ ಪೂರ್ತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ನಿಧಾನವಾಗಿ ಪ್ರಶಾಂತವಾಗಿ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಅಂದರೆ ಒಂದು ರಾಹುಕಾಲ ಬರೋಕ್ಕೆ ಮುಂಚೆ ಪೂಜೆ ಎಲ್ಲ ಮುಗಿಸ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಪ್ರಸಾದ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೇಟ್ ಆಗುತ್ತಲ್ವ, ಮಾಮೂಲಿ ಫ್ರೈಡೇ ಆದರೆ ಮಾಡ್ಕೊಂಬಿಡ್ಬೋದು, ಸ್ವಲ್ಪ ಹಬ್ಬ ಆದರೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಫೈನಲಾಗಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮುಗಿಸೋ ಅಷ್ಟರಲ್ಲಿ ನಂದು 9 ಗಂಟೆ ಆಯಿತು. ಅಂದರೆ ಬೆಳಗ್ಗೆ 6:30ಗೆ ಶುರುವಾಗಿರುವಂಥ ಕೆಲಸ ನೈಟ್ 9 ಆಯ್ತು. ಎಲ್ಲ ಮುಗಿಸಿ ಕ್ಲೀನಾಗಿ ಮಲ್ಕೊಳ್ಳೋ ಅಷ್ಟರಿಗೆ ತಿಂದು ಮಲಗೋ ಅಷ್ಟರಲ್ಲಿ ಮಾಮೂಲಿ 11 o'clock ಆಗೇ ಬಿಡುತ್ತೆ ಫ್ರೆಂಡ್ಸ್. ವೀಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.